ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ ಬಿಬಿ ನ್ಯೂಸ್ ಜೊತೆ. ನಾನು ನಿಮ್ಮೆಲ್ಲರ ಪ್ರೀತಿಯ ತೃಪ್ತಿ ಬಸವರಾಜ್. ಸೊ ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಏನ್ ನಡೀತು ಅಂತ ನೋಡಕ್ ಹೋದ್ರೆ, ನಿನ್ನೆ ಎಪಿಸೋಡ್ ಅಲ್ಲಿ ಅಭಿಮಾನಿಗಳನ್ನ ಬಿಗ್ ಬಾಸ್ ಮನೆ ಒಳಗೆ ಬಿಟ್ಟಿದ್ರು. ಇದೇ ಮೇನ್ ಹೈಲೈಟ್ ಅಂತ ಹೇಳ್ಬೋದು. ಸೊ ಮುಂಚೆಯಿಂದ ಸ್ಟಾರ್ಟಿಂಗ್ ಇಂದ ನೋಡೋದಾದ್ರೆ, ಮೊದಲನೇದಾಗಿ ನಿನ್ನೆ ಎಪಿಸೋಡ್ ಅಂದ್ರೆ ಅದಕ್ಕೆ ನಮ್ಮ ಮುಂಚಿನ ಎಪಿಸೋಡ್ ನ ಕಂಟಿನ್ಯೂಯೇಷನ್ ತೋರಿಸ್ತಾರೆ. ಅದರಲ್ಲಿ ಧನುಷ್ ಅವರು, ಕಾವ್ಯ ಅವರು ಹಾಗೂ ಧ್ರುವಂತ್ ಅವರು 3 ಜನ ಬಿಗ್ ಬಾಸ್ಗೆ ಮನವಿ ಮಾಡೋದು, ಅವರ ಆಸೆಗಳನ್ನ ಹೇಳ್ಕೊಡೋದು ನಡೆಯುತ್ತೆ. ಸೊ ಧನುಷ್ ಅವರ ಆಸೆಯಲ್ಲಿ ಮೇನ್ ಆಗಿ ಏನಿತ್ತು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಿರೋ ಕಿಚ್ಚನ ಚಪ್ಪಾಳೆ ಫೋಟೋನ ಮನೆಗ್ ತಗೊಂಡ್ ಹೋಗಕ್ಕೆ ಬಿಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇದಾದ ನಂತರ ಕಾವ್ಯ ಅವರ ಆಸೆಗಳು ಕೇಳ್ತಾರೆ. ಅದಾದ ನಂತರ ಧ್ರುವಂತ್ ಅವರು ಆಸೆಗಳನ್ನ ಕೇಳ್ತಾರೆ. ಧ್ರುವಂತ್ ಅವರು ಏನ್ ಕೇಳ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಪೂರ್ತಿ ಮೇಕ್ ಓವರ್ ಬೇಕು. ಅವರ ಬಿಗ್ ಬಾಸ್ ಮನೆ ಒಳಗೆ ಬರ್ಬೇಕಾದ್ರೆ ಅವ್ರಿಗೆ ಯಾವ್ದೇ ಆಸೆ ಇಲ್ಲದೆ ಬಂದಿರ್ತಾರೆ. ಆದ್ರೆ ಬಿಗ್ ಬಾಸ್ ಮನೆ ಒಳಗೆ ಬಂದ ಮೇಲೆ ನನಗೆ ಒಂದು ಮೇಕ್ ಓವರ್ ಬೇಕು, ಬಿಗ್ ಬಾಸ್ ಮನೆಯಿಂದ ಹೋಗುವಷ್ಟರೊಳಗೆ ನಾನು ಪೂರ್ತಿಯಾಗಿ ಚೇಂಜ್ ಆಗ್ಬೇಕು, ಈ ಕೂದಲು ಎಲ್ಲ ಕಟ್ ಮಾಡಿಸ್ಬೇಕು. ನೀವು ನೋಡಿರ್ಬೋದು, ಧ್ರುವಂತ್ ಅವ್ರಿಗೆ ಉದ್ದ ಕೂದಲಿರುತ್ತೆ, ಅದೆಲ್ಲ ಕಟ್ ಮಾಡಿಸ್ಬೇಕು ಅಂತ ಮನವಿ ಇಡ್ತಾರೆ. ನೋಡೋಣ, ಪ್ರಾಬಬ್ಲಿ ನಾಳೆ ಎಪಿಸೋಡ್ ಅಲ್ಲಿ ಇದೆಲ್ಲ ನಡಿಬಹುದು. ಅಂಡ್ ನೆನ್ನೆ ಎಪಿಸೋಡ್ ಅಲ್ಲಿ ಏನೇನ್ ನಡೀತು ಅಂತ ನೋಡೋದಾದ್ರೆ, ಮನೆಯೊಳಗೆ ಅಭಿಮಾನಿಗಳು ಬಂದಿರ್ತಾರೆ. ಸೊ ಮೊದಲನೇದಾಗಿ ಧನುಷ್ ಅವರ ಅಭಿಮಾನಿಗಳು ಬಂದಿರ್ತಾರೆ. ಎಲ್ರು ತುಂಬಾ ಖುಷಿಯಾಗಿರ್ತಾರೆ ಅಭಿಮಾನಿಗಳನ್ನ ನೋಡಿ. ಧನುಷ್ ಅವರು ಕೂಡ ರಿಯಾಕ್ಟ್ ಮಾಡ್ತಾರೆ, ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾರೆ. ಹೀಗೆ ಒಬ್ಬೊಬ್ಬ ಕಂಟೆಸ್ಟೆಂಟ್ ನ ಅಭಿಮಾನಿಗಳು ಒಳಗ್ ಬರ್ತಾರೆ. ಇದರಲ್ಲಿ ಹೈಲೈಟ್ ಅಂತ ಹೇಳಿದ್ರೆ, ರಕ್ಷಿತಾ ಅವರು, ಅಶ್ವಿನಿ ಅವರು, ಗಿಲ್ಲಿ ಅವರು. ರಕ್ಷಿತಾ ಅವ್ರ ಬಗ್ಗೆ ಹೇಳೋದಾದ್ರೆ, ಅವರ ಅಭಿಮಾನಿಗಳು ಮನೆ ಒಳಗ್ ಬಂದಾಗ ಅವ್ರು ಹೇಳ್ತಾರೆ, ನನಗೆ ಕಿಚ್ಚನ ಚಪ್ಪಾಳೆ, ಕಿಚ್ಚ ಸರ್ ಮನೆ ಒಳಗೆ ಬರೋದು ವೀಕೆಂಡ್ ಎಪಿಸೋಡ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಹೇಳ್ತಾರೆ. ಅವ್ರು ಇದೇ ಮಾತು ಹೇಳ್ತಾರೆ. ಲಾಸ್ಟ್ ವೀಕಲ್ಲೂ ಈ ಮಾತು ಹೇಳಿರ್ತಾರೆ, ನನಗೆ ಮುಳ್ಳುಗಳಿದ್ದಾಗ ಮುಳ್ಳುಗಳನ್ನ ಸರ್ಸ್ಕೊಂಡು ಹೋಗುವಂತ ಎಚ್ಚರಿಸ್ತಾರೆ ಅಂತ ಹೇಳ್ಬಿಟ್ಟು. ಅದೇ ರೀತಿನೇ ಈ ಎಪಿಸೋಡ್ ನಲ್ಲಿ ಕೂಡ ಕಿಚ್ಚ ಸುದೀಪ್ ಸರ್ ನನಗೆ ತಂದೆ ತರ. ಅವ್ರು ಹೇಳೋ ಮಾತುಗಳು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನನಗೆ ಅಳಿಸ್ತಾರೆ, ನಮ್ಗೆಲ್ರಿಗೂ ಅಳಿಸ್ತಾರೆ. ನಂತರ ವೀಕೆಂಡ್ ಎಪಿಸೋಡ್ ಮುಗಿಸಿ ಹೋಗ್ಬೇಕಾದ್ರೆ ಎಲ್ರಿಗೂ ಖುಷಿ ಪಡಿಸಿನೇ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಅನಿಸಿಕೆನ ಹಂಚ್ಕೊಂತಾರೆ. ಅದಾದ ನಂತರ ಇನ್ನ ಅಶ್ವಿನಿ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಅವರ ಅಭಿಮಾನಿಗಳನ್ನ ನೋಡಿ ಕಣ್ಣೀರೇ ಹಾಕೊಂಡ್ಬಿಡ್ತಾರೆ. ಎಲ್ಲ ಅಭಿಮಾನಿಗಳಿಗೂ ಧನ್ಯವಾದಗಳನ್ನ ತಿಳಿಸ್ತಾರೆ. ಪ್ರತಿಯೊಬ್ಬರ ವಿಟಿಗಳನ್ನ ಪ್ಲೇ ಮಾಡ್ತಾರೆ. ವಿಟಿಗಳು ಅಂದ್ರೆ ಫೋಟೋಗಳ ಕೊಲ್ಯಾಜ್ ಅನ್ನ ಎಲ್ರಿಗೂ ಪ್ಲೇ ಮಾಡಿ ಅವರ ಜರ್ನಿನ ಅಲ್ಲಿ ತೋರಿಸ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿ ಅಶ್ವಿನಿ ಅವರು ಕಣ್ಣೀರೇ ಹಾಕೊಂಡ್ಬಿಟ್ರು. ಆ್ಯಂಡ್ ಗಿಲ್ಲಿ ಬಗ್ಗೆ ಕೇಳಬೇಕಾದ್ರು, ಗಿಲ್ಲಿ ಅಭಿಮಾನಿಗಳು ಫುಲ್ ಹಾವಳಿನೇ ಮಾಡಿಬಿಟ್ಟಿದ್ದಾರೆ. ಗಿಲ್ಲಿ ಅಭಿಮಾನಿಗಳು ತುಂಬ ಖುಷಿಯಾಗಿದ್ರು ಗಿಲ್ಲಿನ ನೋಡಿಬಿಟ್ಟು. ಆ್ಯಂಡ್ ಇದ್ರೊಳಗೆ ಟ್ಯಾಟೂ ಹಾಕ್ಸ್ಕೊಂಡಿರ್ತಾರೆ. ನೀವು ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಒಬ್ಬ ಗಿಲ್ಲಿಯ ಫೋಟೋನ ಟ್ಯಾಟೂ ಹಾಕ್ಸ್ಕೊಂಡಿರ್ತಾನೆ ಕೈ ಮೇಲೆ, ಈ ಭುಜದ ಮೇಲೆ. ಆ ಟ್ಯಾಟೂನ ನೋಡಿ ಗಿಲ್ಲಿಯ ತಂದೆ ಕೂಡ ಕಣ್ಣೀರು ಹಾಕೊಂಡಿರ್ತಾರೆ ಹೊರಗಡೆ. ಅದೇ ಮನುಷ್ಯನ ಒಳಗಡೆ ಕಳಿಸಿರ್ತಾರೆ. ಅದನ್ನ ನೋಡ್ಬಿಟ್ಟು ಗಿಲ್ಲಿ ಹೇಳ್ತಾನೆ, ನನಗೆ ದುಡ್ಡು ಕಾಸು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಬಟ್ ಅಭಿಮಾನ ಸಾಯೋ ತನಕ ಇರುತ್ತೆ ಅಂತ ನಾವು ಹೇಳ್ಬಿಟ್ಟು ಎಲ್ರ ಜೊತೆಗೂ ಮಾತನಾಡಿ, ಮಜಾ ಮಾಡಿ, ಡ್ಯಾನ್ಸ್ ಮಾಡಿ, ಚೆನ್ನಾಗೆ ಡ್ಯಾನ್ಸ್ ಮಾಡಿ ಅಭಿಮಾನಿಗಳನ್ನ ಕಳಿಸ್ಕೊಡ್ತಾನೆ ಗಿಲ್ಲಿ. ಓಕೆ, ಅಭಿಮಾನಿಗಳನ್ನ ಕಳಿಸ್ಕೊಡ್ತಾನೆ ಗಿಲ್ಲಿ. ಆ್ಯಂಡ್ ಅದಾದ ನಂತರ ಆಬ್ವಿಯಸ್ಲಿ ಕಾವ್ಯ ಅವರು, ಧ್ರುವಂತ್ ಅವರು ಎಲ್ಲ ಅಭಿಮಾನಿಗಳು ಬಂದಿರ್ತಾರೆ. ಆ್ಯಂಡ್ ಇದಾದ ನಂತರ ನೆಕ್ಸ್ಟ್ ಹೋಗೋದಾದ್ರೆ ನೆಕ್ಸ್ಟ್ ಎಪಿಸೋಡ್ಗೆ, ಅಂದರೆ ಅವತ್ತಿನ ದಿನ ಮುಗಿದು ನೆಕ್ಸ್ಟ್ ಎಪಿಸೋಡ್ ಹೋಗೋದ್ರೆ ಒಂದೊಂದಾಗಿ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ಸ್ಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಮೊದಲನೇದಾಗಿ ಗಿಲ್ಲಿಯ ನಲ್ಲಿ ಮೂಳೆ ಮನೆ ಒಳಗೆ ಬರುತ್ತೆ. ಗಿಲ್ಲಿಗೆ ರಿಸರ್ವ್ಡ್ ಅಂತ ಹೇಳ್ಬಿಟ್ಟು ಒಂದು ತಟ್ಟೆಯ ತುಂಬಾ ನಲ್ಲಿ ಮೂಳೆನ ತುಂಬಿಸ್ಬಿಟ್ಟು ಕಳಿಸಿರ್ತಾರೆ. ಗಿಲ್ಲಿ ಅದನ್ನ ನೋಡಿ ಫುಲ್ ಶಾಕ್ ಅಲ್ಲಿ ಇಡೀ ತಟ್ಟೆನೂ ತಗೊಂಡೋಗಿ ಗಾರ್ಡನ್ ಏರಿಯಾದಲ್ಲಿ ಕುತ್ಕೊಂಡು ಚೆನ್ನಾಗೆ ತಿಂತಾನೆ. ಒಂದು ಪೀಸು ಉಳಿಸ್ದೇನೆ ತಿಂತಾನೆ. ಆಗ ನಮ್ಮ ರಘು ಅವ್ರು ಕೇಳ್ತಾರ, ನನಗೆ ಒಂದ್ ಪೀಸ್ ಕೊಡೋ ಅಂತ ಫುಲ್ ಕೇಳ್ತಾ ಇರ್ತಾರೆ. ಬಟ್ ಆದ್ರೆ ಗಿಲ್ಲಿ ಯಾವುದೇ ಒಂದು ಪೀಸನ್ನು ಬಿಡ್ಲಿಲ್ಲ, ಅದ್ರಲ್ಲಿರೋ ಸೂಪ್ ಕೂಡ ಬಿಡ್ಲಿಲ್ಲ, ಪೂರ್ತಿಯಾಗಿ ಖಾಲಿ ಮಾಡಿ ಹೋಗ್ತಾರೆ. ಇಡೀ ಮನೆಯವರು ತಿನ್ನೋದನ್ನೇ ನೋಡ್ತಾ ಇರ್ತಾರೆ. ಅಶ್ವಿನಿ ಅವ್ರು ಕೂಡ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದೆ ಅಂತ ಹೇಳ್ತಿರ್ತಾರೆ. ಇನ್ನ ರಕ್ಷಿತಾ ಬಗ್ಗೆ ಹೇಳೋದಾದ್ರೆ, ಅದು ಬೇಕಾ ಇದ್ ಬೇಕಾ ಅಂದ್ರೆ ಗಿಲ್ಲಿ ಸುತ್ತಾ ಇರ್ತಾರೆ. ಅಂಡ್ ಅದಾದ್ಮೇಲೆ ಗಿಲ್ಲಿ ತಿಂದಿದ್ದೆಲ್ಲ ನೋಡ್ಬಿಟ್ಟು ದೃಷ್ಟಿ ತಗ್ಸ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಎಲ್ರು ಕಣ್ಣು ಬಿದ್ದಿದೆ ಹೊಟ್ಟೆನೂ ಬರುತ್ತೆ ಅಂತ ಕೂಡ ಮಾತುಗಳು ಬರುತ್ತೆ. ಅಂಡ್ ಇದಾದ್ಮೇಲೆ ರಘು ಅವರ ಮಗನ್ನ ಕಳ್ಸ್ಕೊಡಿ, ನಾನು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡಿರ್ತಾರೆ. ರಘು ಅವ್ರ ಮಗ ಕೂಡ ಮನೆಯೊಳಗೆ ಬರ್ತಾನೆ, ಸಾಂಗ್ ಬರುತ್ತೆ, ಸ್ವಿಮ್ಮಿಂಗ್ ಪೂಲ್ ಒಳಗೆ ಬೀಳ್ತಾರೆ, ಚೆನ್ನಾಗಿ ಮಜಾ ಮಾಡ್ತಾರೆ. ಆಮೇಲೆ ಮಗನ್ನ ಹೊರಗಡೆ ಕರ್ಕೊಂಡು ಹೋಗಿ ಬಿಗ್ ಬಾಸ್ ಮನೆಯಲ್ಲಿ ಏನಾದ್ರು ಕುಡಿತೀಯಾ, ಬಾದಾಮ್ ಹಾಲು ಕುಡಿತೀಯಾ, ಅದು ತಿಂತೀಯಾ, ಇದು ತಿಂತೀಯಾ ಅಂತ ಕೇಳ್ಬಿಟ್ಟು ಹಾಲೇನೋ ಮಾಡಿ ಕೊಡ್ತಾರೆ. ಆಮೇಲೆ ಬಿಗ್ ಬಾಸ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ನೀನು ಬಿಗ್ ಬಾಸ್ಗೆ ಯಾವಾಗ್ಲೂ ಋಣಿ ಆಗಿರ್ಬೇಕು ಅಂತೆಲ್ಲ ಹೇಳ್ತಾರೆ. ಅಂಡ್ ಆಗ ಅವ್ರ ಮಗ ಹೇಳ್ತಾರೆ, ನಾ ಇನ್ಮೇಲೆ
ಮಾಸ್ಕ್ ಹಾಕೊಂಡು ಹೋಗ್ಬೇಕು, ಹೊರಗಡೆ ಓಡಾಡ್ಬೇಕು ಅಂತ ಹೇಳ್ತಾನೆ. ಸೊ ಇದೆಲ್ಲ ನಡೆಯುತ್ತೆ ನಿನ್ನೆ ಎಪಿಸೋಡ್‌ನಲ್ಲಿ. ಮೇನ್ ಹೈಲೈಟ್ ಅಂತ ನೋಡೋದಾದ್ರೆ ಅಭಿಮಾನಿಗಳು ಬರೋದೇ ಮೇನ್ ಹೈಲೈಟು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪೂರ್ತಿಯಾಗಿ ಎಲ್ಲ ಕಡೆ ಬೈಟ್‌ಗಳು ಹರಿದಾಡ್ತಾ ಇದೆ. ಗಿಲ್ಲಿ ಫ್ಯಾನ್ಸ್ ಅಂತೂ ಅದನ್ನ ಫುಲ್ ಆಗಿ ಎಲ್ಲ ಕಡೆ ವೈರಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕಾವ್ಯ ಅವರು, ಧ್ರುವಂತ್ ಅವರು ಪ್ರತಿಯೊಬ್ಬರ ಅಭಿಮಾನಿಗಳು ಬಂದು ಅವರ ನೆಚ್ಚಿನ ಕಂಟೆಸ್ಟೆಂಟ್ಸ್‌ನ ಕಣ್ ತುಂಬ್ಕೊಂತಾರೆ. ಅವರವರ ಅನಿಸಿಕೆಗಳನ್ನ ಹೇಳ್ತಾರೆ. ಆ್ಯಂಡ್ ಬಿಗ್ ಬಾಸ್ ಕೂಡ ಅದಕ್ಕೆ ರಿಯಾಕ್ಟ್ ಮಾಡಿ ಅವರಿಗೆಲ್ಲನೂ ಒಂದೊಂದು ಮಾತಿನ ಒಂದೊಂದು ಲೈನ್ನ ಮುಖಾಂತರ ಅವರ ಇಡೀ ಜರ್ನಿನ ವಿವರಣೆ ಕೂಡ ಕೊಡ್ತಾರೆ. ನಿನ್ನೆ ಎಪಿಸೋಡಲ್ಲೇ ಇದೇ ಹೈಲೈಟ್ ಆಗಿತ್ತು. ಸೊ ಎಲ್ರೂನು ಅಭಿಮಾನಿಗಳನ್ನ ಮೀಟ್ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು. ಸೊ ಇದಾಗಿತ್ತು ನಿನ್ನೆಯ ಬಿಗ್ ಬಾಸ್ ಸ್ಟೋರಿ. ಸೊ ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ, ಬಿಬಿ ನ್ಯೂಸ್ ಜೊತೆ ನಾನು ನಿಮ್ಮೆಲ್ಲರ ಪ್ರೀತಿಯ ತೃಪ್ತಿ ಬಸವರಾಜ್.